ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಲೀಲಾವತಿ ಕರಡಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ ಅಮ್ಮ. ಶರಣು ಶರಣಾರ್ಥಿ ಅಮ್ಮ, ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ನಾವು ಉತ್ತರ ಕರ್ನಾಟಕದ ಅಡಿಗೆ ಅಂದರೆ ಮಾವಿನಕಾಯಿ ಕಾಲಲ್ವಾ ಈಗ? ಹೌದು. ಅದರದ್ದು ಮಾವಿನಕಾಯಿ ಪೊಳು ಅಂತ ಮಾಡ್ತೀವಿ. ಮಾವಿನಕಾಯಿ ಪಳು ಅಂತ ಅಂದ್ರೆ ಅನ್ನಕ್ಕೆಲ್ಲ ನಂಚ್ಕೊಳ್ಳೋದು ಅಂತಾರೆ ಈ ಕಡೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಡಿಸಿಕೊಳ್ಳೋದು ಅಂತೀವಿ. ಎರಡು ಒಂದೇ ಶಬ್ದ ಅರ್ಥ. ಅದಕ್ಕೆ ಅನ್ನಕ್ಕೆ ಚಪಾತಿಗೆ ಎಲ್ಲ ಉಪಯೋಗ ಆಗುತ್ತೆ. ಒಂದು ವಾರ ಇಟ್ಟು ತಿನ್ಬಹುದು. ಒಂದು ವಾರ ಕೂಡ ಇಟ್ಕೊಳ್ಬಹುದು. ಇದು ಮಾವಿನಕಾಯಿ ಪಳು ಅಂದ್ರಲ್ಲ, ಹೆಸರು ಎಲ್ಲಿಂದ ಬಂದಿರುವಂತದ್ದು? ಇದೊಂದು ಸ್ವಲ್ಪ ವಿಭಿನ್ನವಾಗಿದೆ, ಪಳು ಅಂತ ಹೇಳಿ. ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಅಟ್ಯಾಚ್ ಇದೆಯಲ್ಲ, ಅದರ ಪ್ರಭಾವ ಆಗಿರುತ್ತೆ. ಪಳು ಒಂದು ಶಬ್ದ ಮರಾಠಿಯಲ್ಲಿ ಬಂದಿರಬಹುದು ನಮ್ಮ ಅನಿಸಿಕೆ. ಸರಿ, ಶುರು ಮಾಡೋಣ ಅಲ್ಲ? ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಮಾವಿನಕಾಯಿ, ಆಮೇಲೆ ಬೆಳ್ಳುಳ್ಳಿ ಬೇಕು, ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು, ಖಾರ, ಒಗ್ಗರಣೆಗೆ ಹಾಕ್ಲಿಕ್ಕೆ ಕರಿಬೇವು, ಸಾಸಿವೆ. ಓಕೆ, ಇಷ್ಟು ಸಾಮಾನುಗಳು ಸಾಕು. ತುಂಬಾ ಕಡಿಮೆ ಸಾಮಗ್ರಿ, ರುಚಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗತ್ತೆ. ಹೌದು. ಇದಿವಾಗ ಮಾವಿನಕಾಯಿನ ಏನ್ ಮಾಡ್ಕೊಂಡ್ ಬಂದಿದ್ದೀರಾ? ಈಗ ಮಾವಿನಕಾಯಿಯನ್ನ ಹೋಳುಗಳನ್ನ ಮಾಡಿದ್ವಿ. ತೊಳೆದು ಮಾವಿನಕಾಯಿನ ತೊಳೆದು ಅದ್ರ ಸ್ವಲ್ಪ ಗೋಯದ ಮಾವಿನಕಾಯಿ ಅಂತೀವಲ್ಲ, ಆತರ ಹುಳಿ ಇಲ್ಲಾರ್ದ ಮಾವಿನಕಾಯಿ ಚೆನ್ನಾಗಿರುತ್ತೆ. ಹುಳಿ ಇದ್ದದ್ದು ತುಂಬಾ ಬೆಲ್ಲ ಹಾಕಿಸ್ಕೊಳ್ಳುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರು ಸಾಕು, ಸರಿ, ರುಚಿ ಇರುತ್ತೆ. ಅದಕ್ಕೆ ಅದನ್ನ ಹೋಳು ಮಾಡಿ ಒಂದು ವಿಸಲ್ ಮಾಡ್ಕೊಂಡ್ಬಿಡ್ಬೇಕು. ಒಂದು ವಿಸಿಲ್ ಅಲ್ಲಿ ಬೇಯಿಸ್ಕೊಂಡ್ ಬಿಡ್ಬೇಕು. ಆಮೇಲೆ ಅದು ಆರಿದ್ಮೇಲೆ ಅದನ್ನ ಎಲ್ಲ ನೀರು ಬಸದ್ ತೆಗೆದ್ ಬಿಡ್ಬೇಕು. ಆತರ ನೀವು ಆಲ್ರೆಡಿ ರೆಡಿ ಮಾಡ್ಕೊಂಡು ಬಂದಿದ್ದೀರಾ. ಸರಿ ಸರಿ, ಬೇಗ ಆಗ್ಬಿಡತ್ತೆ. ಹಾಗಾದ್ರೆ ಬೇಗ ಮಾಡ್ಬಿಡೋಣ. ಏನ್ ಬೇಕು ಇವಾಗ? ಈಗ ಒಂದು ಪ್ಯಾನ್ ಕೊಡಿ. ಪ್ಯಾನ್ ತಗೊಳ್ಳೋಣ. ಎಣ್ಣೆ ಕೊಡಿ. ಮತ್ತೆ ಅಮ್ಮ, ಏನ್ ಮಾಡ್ಕೊಂಡು ಅಡ್ಗೆ ಮಾಡ್ತಾನೆ ನಾವು ಮಾತಾಡೋಣ. ನಿಮ್ ಬಗ್ಗೆ ಹೇಳಿ, ಏನ್ ಮಾಡ್ಕೊಂಡಿದ್ದೀರಾ? ನಾನು BSc B.Ed ನನ್ನ ಎಜುಕೇಶನ್. ನಾನು ಶಿಕ್ಷಕಿಯಾಗಿ 24 ವರ್ಷ ಕೆಲಸ ಮಾಡಿದ್ದೀನಿ. ಈಗ ರಿಟೈರ್ಡ್ ಆಗಿ 11 ವರ್ಷ ಆಯ್ತು. ಹೌದಾ? ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ತಾ ಇದ್ದೀರಾ? ರಿಟೈರ್ಡ್ ಆದ್ಮೇಲೆ ನಾವು ಬಸವ ತತ್ವಕ್ಕೆ ಪ್ರಚಾರದಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದೇವೆ. ಸ್ವಲ್ಪ ಎಣ್ಣೆ ಬಿಸಿ ಆಗ್ಲಿ. ಓಕೆ. ಈಗೇನು ಬಹಳ ಏನು ಇದು ಮೆಹನತ್ ಏನಿಲ್ಲ, ಆದ್ರೆ ರುಚಿಯಾಗಿರುತ್ತೆ. ರುಚಿ ಇರುತ್ತೆ. ಸಾಧಾರಣ ಎಷ್ಟು ಹೊತ್ತು ಬೇಕಾಗತ್ತೆ? ಒಂದು 15 ನಿಮಿಷದಲ್ಲಿ ಮುಗಿಯುತ್ತೆ. 15 ನಿಮಿಷದಲ್ಲಿ ಬೇಯಿಸೋದು ಸಮಯ ತಗೊಂಡ್ರೆ 15 ನಿಮಿಷದಲ್ಲಿ ಎಲ್ಲಿ ಏನು ಒಗ್ಗರಣೆ ಹಾಕೋದು, ಪ್ರಪೋರ್ಷನೇಟ್ ಆಗಿ ಎಲ್ಲ ಸಾಮಾನು ಹಾಕೋದು. ಅಷ್ಟೇನೆ. ಅಷ್ಟೇ. ಬಾಟ್ಲಿಯಲ್ಲಿ ಹಾಕಿಟ್ಬಿಟ್ರೆ ಒಂದು ವಾರ ನಾವು ಫ್ರಿಜ್ ನೆಟ್ಟು ಇರುತ್ತೆ. ಫ್ರಿಜ್ ಅಲ್ಲಿ ಇಟ್ರೆ ಒಂದು ವಾರ. ಬೆಳಿಗ್ಗೆ ಎದ್ದು ನಾವು ಒಂದು ದೋಸೆನೋ ಚಪಾತಿನೋ ಮಾಡ್ಕೊಂಡ್ರೆ ಚಟ್ನಿ ಮಾಡ್ಬೇಕಂತ ಇಲ್ಲ, ಏನಿಲ್ಲ. ಇದನ್ನೇ ಅನ್ನಕ್ಕೂ ಬರುತ್ತೆ. ಹೌದಾ? ಅನ್ನಕ್ಕೂ ಮಾಡ್ಬೋದು. ಅನ್ನಕ್ಕೆ ಈ ಕಡೆ ಬೆಂಗಳೂರು ಸೈಡ್ ಅನ್ನ ಜಾಸ್ತಿ ಅಲ್ವಾ? ಹೌದು ಹೌದು. ಅನ್ನಕ್ಕೆ ಅದು ಬಹಳ ಕಾಂಬಿನೇಷನ್. ಅನ್ನ ಇದ್ರ ಜೊತೆಗೂ ತುಪ್ಪ. ಓಕೆ. ನಾವು ಯಾವಾಗ್ಲೂ ಸ್ವಲ್ಪ ಬೇಗ ಬೇಗ ಮಾಡೋದು ಹೇಳ್ಕೊಟ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸ್ವಲ್ಪ ಕಾದಿದೆ ಅನ್ಕೊಳ್ತೀನಿ. ಮತ್ತೆ ಬಸವ ಪ್ರಚಾರದಲ್ಲೇ ನಾವಿದ್ದೀವಿ ಅಂತ ಹೇಳಿದ್ರಿ. ಏನ್ ಮಾಡ್ತಾ ಇದ್ದೀರಾ? ಯಾವ್ದಾದ್ರು ನೀವು ಸಂಘ ಸಂಸ್ಥೆ ಇದೆಯಾ? ನಮ್ದು ರಾಷ್ಟ್ರೀಯ ಬಸವ ದಳ ಅಂತಿದೆ. ಅದು ಮಾತೆ ಮಹಾದೇವಿಯವರಿಂದ ಮತ್ತೆ ಲಿಂಗಾನಂದ ಸ್ವಾಮೀಜಿಯವರಿಂದ ಸ್ಥಾಪಿತ ಆಗಿದ್ದು. ಅದರಲ್ಲಿ ನಾವು ಸುಮಾರು 40 ವರ್ಷದಿಂದ ತೊಡಗಿಸ್ಕೊಂಡಿದ್ವಿ. ನಾನು ಇನ್ನೂ BSc ಓದುವಾಗನೇ ನನಗೆ ಅದ್ರದ್ದು ಸಂಪರ್ಕ ಬಂತು. ಈಗ ಸಾಸಿವೆ ಆಯ್ತು, ಇನ್ನು ಬೆಳ್ಳುಳ್ಳಿ ಹಾಕೊಂಡ್ತಾ ಇದ್ದೀರಾ? ಮನೆಯಲ್ಲಿ ಈಗ ಹೊರಗಡೆ ಬಸವ ಸಮಿತಿ ಬಸವ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅಡಿಗೆನೂ ಎಲ್ಲ ಮಾಡ್ತೀರಾ? ಅಡಿಗೆನು ಮಾಡ್ತೀವಿ. ಮನೆಯಲ್ಲಿ ಮಾಡೋರು ಇದ್ದಾರೆ. ಅದು ನನಗೆ ತುಂಬಾ ಆಸಕ್ತಿ ಇದೆ. ಹಾಗಾಗಿ ಹೊರಗಡೆನೂ ಹೋಗ್ತೀರಾ, ಮನೆಯಲ್ಲೂ ಅಡಿಗೆನೂ ಮಾಡ್ತೀರಾ. ಆಮೇಲೆ ಗಿಡ ಬೆಳೆಸುವುದು ತುಂಬಾ ನನಗೆ ಆಸಕ್ತಿ. ಇನ್ನೇನ್ ಬೇಕಮ್ಮ? ಇಂಗು ಕೊಡಿ. ಇಂಗು ಹಾಕಿದ್ರೆ 1 ಸ್ಪೂನ್ ಕೊಡ್ಲಾ? 1 ಸ್ಪೂನ್ ಕೊಡಿ. ತಗೊಳ್ಳಿ. ಸರಿ. ಸ್ವಲ್ಪ ಖಾರ, ಖಾರದ ಪುಡಿ. ಅಚ್ಚ ಖಾರದ ಪುಡಿ. ಮನೆಯಲ್ಲೆಲ್ಲ ಜಾಗ ಇದೆಯಾ ಗಿಡ ಹಾಕೋದಕ್ಕೆ? ಪಾಟ್ ನಲ್ಲಿ ಬೆಳೆಸಿದೀವಿ ನಾವು. ತರಕಾರಿ, ನಿಂಬೆ ಹಣ್ಣು ಸಹಿತ ನಮ್ಮಲ್ಲಿ ಬೆಳಿತೀವಿ. ಯಾವ ಹಣ್ಣು? ನಿಂಬೆ ಹಣ್ಣು ಸಹ ಪಾಟ್ ಅಲ್ಲಿ ಹಾಕಿದ್ದೀರಾ? ಆಫ್ ಮಾಡಿದ್ರಾ? ಮತ್ತೆ ಆಫ್ ಮಾಡಿದೆ. ಸರಿ ಸರಿ. ಸೊ ಇದೀಗ ಹುಳಿ ಹಾಕೋದ್ರಿಂದ ನೀವು ಹುಳಿ ಮಾವಿನ ಹಣ್ಣಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಹುಳಿ ಕಡಿಮೆ ಇಲ್ಲಾಂದ್ರೆ ಏನು ಬಹಳ ಬೇಕಾಗುದಿಲ್ಲ. ಸರಿ ಸರಿ. ಇದು ಎಣ್ಣೆನಲ್ಲಿ ಸ್ವಲ್ಪ ಕರಗಿ ಬಿಡ್ತದೆ ಬೆಲ್ಲ. ಎಣ್ಣೆನಲ್ಲಿ ಕರಗಿದ ಮೇಲೆ ಮಾವಿನ ಹೋಳನ್ನ ಹಾಕ್ಬಿಡೋದು. ಉಪ್ಪು ಮತ್ತು ಮಾವಿನ
ಬೆಲ್ಲ ನೀವು ಸ್ವಲ್ಪ ಪುಡಿ ಸಹ ಮಾಡ್ಕೊಂಡ್ ಬಂದಿದ್ದೀರಾ ಅಲ್ವಾ ಮನೆಯಲ್ಲಿ? ಬಂದಿದ್ದೀನಿ ಸ್ವಲ್ಪ. ಏನು ತಗೊಂಡು ಉಪ್ಪು ಹಾಕ್ತೀನಿ ಸ್ವಲ್ಪ. ಬೆಲ್ಲ ಹಾಕಿದ ತಕ್ಷಣ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಾ ಇದೆ. ಬರುತ್ತೆ. ಇದು ಈಗ ಮಾವಿನಕಾಯಿ ಇವಾಗ ಬೇಸಿಗೆ ಮಾವಿನಕಾಯಿ ತುಂಬಾ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಪ್ರತಿದಿನ ಒಂದೊಂದು ಮಾವಿನಕಾಯ್ದು ಮಾಡ್ಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದು. ಸೀಸನ್ಗೆ ತಕ್ಕ ಹಾಗೆ ಮಾವಿನಕಾಯ್ದು ತುಂಬಾ ಇನ್ನು ಬೇರೆ ಏನೇನ್ ಮಾಡ್ತೀರಾ? ತುಂಬಾ ಇದೆ ಮಾಡೋದು. ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀವಿ. ಅದು ಕೆಲವೊಂದು ಇಂಟರ್ನೆಟ್ ನಲ್ಲಿ ನೋಡ್ತೀನಿ. ಅದರಲ್ಲಿ ಬೇರೆ ಬೇರೆ ಪ್ರೊಸೆಸ್ ಇರುತ್ತಲ್ಲ, ಅದೇ ಮಾಡ್ತಿರ್ತೀವಿ. ಬೇರೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಇದರಿಂದ ಬೇರೆ ರುಚಿ ಬರುತ್ತೆ. ಸರಿ, ಇವಾಗ ಮಿಕ್ಸಿಗೆ ಹಾಕ್ಬೇಕಾದ್ರೂ ಹೇಗೆ? ಏನಿಲ್ಲ. ಇದು ಆಯ್ತಾ ಇವಾಗ? ಆಯ್ತು. ಇನ್ನೊಂದ್ ಸ್ವಲ್ಪ ಖಾರ ಬೇಕಷ್ಟೆ. ಈಗ ನೀವು ಅದನ್ನ ಹೋಳಾಗೆ ಇರ್ಬೇಕಾಗಾದ್ರೆ? ಹೋಳಾಗೆ ಇರ್ಬೇಕದು. ಸರಿ, ಹಾಗಾದ್ರೆ ನಾವಿನ್ನು ಮುಗೀತು. ನಾವಿನ್ನು ರುಚಿ ನೋಡುವ ಸಮಯ ಬಂದ್ಬಿಡ್ತು ಹಾಗಾದ್ರೆ. ಹೌದಲ್ಲ? ಓಕೆ. ಹೆಸರು ತುಂಬಾ ಚೆನ್ನಾಗಿದೆ, ಪಳು ಅಂತ ಹೇಳಿದ್ರಲ್ವಾ? ನಾನು ನೀವು ಚಟ್ನಿ ತರ ಏನಾದ್ರು ಮಾಡ್ತೀರಾ ಅಂತ ಅನ್ಕೊಂಡೆ. ಚಟ್ನಿನೂ ಮಾಡ್ತೀವಿ, ಸಾಕಷ್ಟು ಚಟ್ನಿ ಮಾಡ್ತೀವಿ. ಮಾವಿನಕಾಯಿನಲ್ಲಿ ತುಂಬಾ ತರ ಚಟ್ನಿ ಇದೆ. ಇದು ಇವಾಗ ಆಗಿದೆಯಾ? ಆಯ್ತು. ದಿಢೀರಾಗಿ ಮಾಡ್ಬೋದು. ದಿಢೀರ್ ಅಂತಾನೆ ಆಗ್ಬಿಟ್ಟಿದೆ. ದಿಢೀರಾಗಿ ಮಾಡ್ಬೋದು. ಇದನ್ನ ಗೆಸ್ಟ್ ಬಂದಾಗೂ ಮಾಡ್ಬಿಡ್ಬೋದು. ಈಗ ಸಾರೋದು ಬೇಕಾಗಿಲ್ಲ. ಇದಕ್ಕೆ ಅನ್ನ ಇದ್ರೆ ಅನ್ನಕ್ಕೆ ತುಪ್ಪ ಇದು ಪಳು ಹಚ್ಕೊಂಡ್ಬಿಟ್ರೆ ಏನು ಸಾರು ಬೇಕಾಗಿಲ್ಲ. ಆಗಿದೆಯಲ್ವಾ? ಈಗ ಆಗಿದೆ. 1 ನಿಮಿಷ ಮುಚ್ಚಿ ಆಮೇಲೆ ನಿಮಗೆ ಹೌದಾ ರುಚಿ ನೋಡೋದಕ್ಕೆ ಕೊಟ್ಬಿಡ್ತೀರಾ? ತಗೊಳ್ಳಿ. ಓಕೆ, ಬಿಸಿ ಇರೋದ್ರಿಂದ ಸ್ವಲ್ಪ 1 ನಿಮಿಷ ಮುಚ್ಚಬೇಕಾಗುತ್ತೆ. ಅದು ಎಲ್ಲ ಬೆಲ್ಲ ಅದಕ್ಕೆಲ್ಲ ಅಂಟ್ಕೊಂಡು ರುಚಿ ಬರುತ್ತೆ. ಈಗ 1 ನಿಮಿಷ ಆಯ್ತು. ಈಗ ನಿಮಗೆ ನಾನು ರುಚಿ ನೋಡ್ಲಿಕ್ಕೆ ಹೇಗಿದೆ ಹೊಸ ರುಚಿ ಅಂತ. ಓಕೆ, ಹಾಕ್ಬಿಡಿ ಅಮ್ಮ. ಅದೊಂದು ಒಳ್ಳೆ ಇಂಗಿನ ಏನದು ಘಾಟು ಪರಿಮಳ ಬರ್ತಾ ಇದೆ. ಯೂಶಲಿ ಆ ಇಂಗು ಒಂದು ಚೂರು ಹಾಕಿದ್ರು ಕೂಡ ನೋಡಿ. ಓಕೆ. ಅಂತೂ ಮಾವಿನಕಾಯಿ ಪಳು ತಯಾರಾಗಿದೆ. ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ನೋಡ್ಬಿಡಿ. ಮನೆಯಲ್ಲಿ ಮಾಡೋದು ನೀವು ಕೂಡ. ಹೌದೌದು. ಈಗ ನಮ್ಗೆ ಸಹ ಎಲ್ಲ ಟೈಮ್ ಇರಲ್ಲ, ಇಂಥದ್ದೆಲ್ಲ ದಿಢೀರ್ ಅಂತ ಇದ್ರೆ ಖುಷಿ ಆಗತ್ತೆ ಮಾಡೋದಕ್ಕೆ. ನೋಡಿ ಹೇಗಿದೆ. ಸ್ವಲ್ಪ ಹುಳಿ ಬರ್ತಾ ಇದೆ. ಹುಳಿ ಸಿಹಿ ಎಲ್ಲ ಇದೆ ಅದರಲ್ಲಿ. ಖಾರ ಉಪ್ಪು ಮಾತಾಡಕ್ಕೆ ಆಗ್ತಾ ಅಷ್ಟೊಂದು ಹುಳಿ ಬರ್ತಾ ಇದೆ. ಆದ್ರೆ ತುಂಬಾ ಚೆನ್ನಾಗಿದೆ ಅಮ್ಮ. ಒಂದು ರೊಟ್ಟಿ ಚಪಾತಿ ಏನಾದ್ರು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅಷ್ಟು ಒಳ್ಳೆ ರುಚಿ ಇದೆ. ಹುಳಿ ಎಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅನ್ನಕ್ಕೆ ತುಂಬಾ ಚೆನ್ನಾಗಿದೆ. ತುಪ್ಪ ಅದನ್ನ ಜೊತೆ ಸೇರಿಸ್ಬಿಟ್ರೆ ಸಾರು ಬೇಕಾಗಿಲ್ಲ. ರುಚಿಯಾಗಿತ್ತು. ಈಗ ಏನೋ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರಿ, ಏನ್ ಮಾಡ್ತಾ ಇದ್ದೀರಾ? ಅದು ಪುಂಡಿ ಸೊಪ್ಪು ಅಂತ ಸಿಕ್ಕತ್ತೆ ನಮ್ಮ ಕಡೆಗೆ. ಇಲ್ಲಿನೂ ಬರುತ್ತೆ ಅದು ಮಾರ್ಕೆಟ್ ನಲ್ಲಿ. ಆ ಪುಂಡಿ ಸೊಪ್ಪಿನ ಪಲ್ಯ ಅಂತೂ ಮಾಡ್ತೀವಿ ನಾವು. ಆದ್ರೆ ಈಗ ಚಟ್ನಿನೂ ಮಾಡ್ತೀವಿ ಅದರದ್ದು. ಪುಂಡಿ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೀರಾ? ಯಾವ್ದು? ಉತ್ತರ ಕರ್ನಾಟಕ ಶೈಲಿ? ಉತ್ತರ ಕರ್ನಾಟಕದೇ ಇದೆಲ್ಲ. ನಾವು ಉತ್ತರ ಕರ್ನಾಟಕದವರೇ, ಹಾಗಾಗಿ ಉತ್ತರ ಕರ್ನಾಟಕ ಶೈಲಿ ಎಲ್ರಿಗೂ ಪರಿಚಯ ಆಗ್ಬೇಕು, ಗೊತ್ತಾಗ್ಬೇಕಲ್ವಾ? ಸರಿ, ಏನೆಲ್ಲ ಬೇಕು ಇದಕ್ಕೆ? ಪುಂಡಿ ಸೊಪ್ಪು ಇದು ಎಲ್ಲರಿಗೂ ಗೊತ್ತುಂಟು. ಸೊಪ್ಪು ಇದನ್ನೆಲ್ಲ ಕ್ಲೀನ್ ಮಾಡಿ ಇದರಲ್ಲಿ ನೀರಿನ ಅಂಶ ಎಲ್ಲ ತೆಗೆದು ನಾನು ಡ್ರೈ ಮಾಡ್ಕೊಂಡು ಬಂದಿದ್ದೀನಿ. ನೀರಿನ ಅಂಶ ಇರಬಾರ್ದು ಅದಕ್ಕೆ. ಇದಿವಾಗ ಮಾರ್ಕೆಟ್ ಅಲ್ಲಿ ಪುಂಡಿ ಸೊಪ್ಪು ಅಂದ್ರೆ ಸಿಗುತ್ತೆ? ಎಲ್ಲ ಸೊಪ್ಪುಗಳು ಮಾರ್ತಾ ಇರ್ತಾರಲ್ಲ, ಅವ್ರಿಗೆ ಕೆಲವರಿಗೆ ಅವ್ರಿಗೆ ಹೆಸರು ಗೊತ್ತಿರಲ್ಲ. ನಾವೇ ಇದನ್ನ ನೋಡಿ ನಮ್ದು ಬಡಿ ಇದನ್ನ ಅಂತ ತಗೊಂಡು. ಹೌದೌದು. ಯಾಕಂದ್ರೆ ಇದರ ಬಳಕೆ ನಾನು ಸ್ವಲ್ಪ ಕಡಿಮೆನೆ ಕೇಳಿರುವಂತದ್ದು. ಇಲ್ಲಿ ಕಡಿಮೆ, ನಮ್ ಕಡೆ ಬಹಳ ಮಾಡ್ತೀವಿ ನಾವು. ಹೌದಾ? ಪಲ್ಯ, ಇದು ಚಟ್ನಿ ಎಲ್ಲ ಮಾಡ್ತೀವಿ. ಆರೋಗ್ಯಕ್ಕೆ ಒಳ್ಳೇದೇ. ಐರನ್ ಇರುತ್ತೆ. ಇದು ಹುಳಿ ಒಂದ್ ಸ್ವಲ್ಪ ಹುಳಿ ಆಗಿರುತ್ತೆ. ಬಾಯಿಗೆ ರುಚಿ ಬರುತ್ತೆ. ಅಂದ್ರೆ ಬಡ ಜನರಿಗೂ ಕೂಡ ಇದು ಬಹಳ ಅನುಕೂಲ. ಶ್ರೀಮಂತರಿಗೂ ಬಡ ಜನರಿಗೂ ಎಲ್ರಿಗೂ ಆರೋಗ್ಯಕ್ಕೆ ಎಲ್ರಿಗೂ ಒಳ್ಳೇದೇ ಬಿಡಿ. ಮತ್ತೇನ್ ಬೇಕು ಇದಕ್ಕೆ? ಹಸಿಮೆಣಸಿನಕಾಯಿ ಬೇಕು, ಆಮೇಲೆ ಬೆಳ್ಳುಳ್ಳಿ ಇದೆ ಇದರಲ್ಲಿ, ಆಮೇಲೆ ಜೀರಿಗೆ ಇದೆ, ಆಮೇಲೆ ಬೆಲ್ಲ, ಆಮೇಲೆ ಉಪ್ಪು, ಆಮೇಲೆ ಉಪ್ಪು, ಆಮೇಲೆ ಎಣ್ಣೆ ಬೇಕು ಹುರಿಲಿಕ್ಕೆ. ಈಗ ನಾವು ಇದೇನಿದೆ ಅಲ್ಲ, ಮೆಣಸಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಇದನ್ನ ಹುರಿದು ತಕ್ಕೊಂಡ್ಬಿಡ್ಬೇಕು. ಆಮೇಲೆ ನಾವು ಇದನ್ನ ಹುರಿಬೇಕು, ಸೊಪ್ಪು ಹುರಿಬೇಕು. ಸೊಪ್ಪು ಓಕೆ. ಫಸ್ಟ್ ಅದನ್ನ ತೆಗೆದು ಹುರಿದು ಆಮೇಲೆ ತೆಗೆದಿಟ್ಕೊಂಡು ಸೊಪ್ಪು. ಓಕೆ, ಮಾಡೋಣ, ಶುರು ಮಾಡೋಣ. ಈಗ ಹಚ್ಕೊಂಡ್ಬಿಡಿ. ಎಣ್ಣೆ ಬೇಕಲ್ಲ? ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಸ್ವಲ್ಪ ಬೇಕು ಹುರಿಲಿಕ್ಕೆ. ಸರಿ ಸರಿ.
ಹಾಕ್ಕೊಳ್ಳೋಣ. ಎಷ್ಟು ಎಣ್ಣೆ ಹಾಕ್ಕೊಳ್ತೀರಮ್ಮ? ಸ್ವಲ್ಪ ಇದನ್ನು ಹುರಿಲಿಕ್ಕೆ ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್, ಒಂದು ಸ್ಪೂನ್, ಒಂದು ಸ್ಪೂನ್, 1.5 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಅದು ಸ್ವಲ್ಪ ಇದೆಯಲ್ಲ ಸೊಪ್ಪು, ಸ್ವಲ್ಪ ಜಾಸ್ತಿ ಸೊಪ್ಪು ಇತ್ತಂದ್ರೆ ಜಾಸ್ತಿ ಎಣ್ಣೆ ಬೇಕು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಬೇಕಾಗತ್ತೆ. ಓಕೆ. ಕಾಯ್ದ ಮೇಲೆ ಓಕೆ ಒಂಚೂರು ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹುರ್ಕೊಂಡ್ಬಿಡು. ಹುರ್ಕೊಂಡು ಒಂದು ಪ್ಲೇಟ್ ಏನಾರು ಕೊಡ್ತೀರಾ ತಗೊಳ್ಳಿಕ್ಕೆ? ಇದರಲ್ಲಿ ತಗೊಂಡ್ಬಿಡಿ. ಈಗ ನಾ ಮೊದಲು ಇದನ್ನ ಹಾಕೋತೀನಿ, ಹಸಿಮೆಣಸಿನ್ಕಾಯಿ. 2 ಸಾಕಾಗುತ್ತಾ? ಇಷ್ಟಕ್ಕೆ ಸಾಕಾಗುತ್ತೆ. ಸ್ವಲ್ಪ ಖಾರ ಖಾರ ಇರುತ್ತಾ? ಇದು ಹೇಗೆ ಇದು ಚಟ್ನಿ ಅಂದ್ರೆ ಪುಂಡಿ ಸೊಪ್ಪಿದು ಖಾರ ಮಾಡಿದ್ರೆ ಚೆನ್ನಾಗಿರುತ್ತಾ, ಸಪ್ಪೆ ಇರಬೇಕಾ, ಹೇಗಿದು? ಇದು ಅಷ್ಟು ಖಾರನೂ ಬೇಡ, ಅಷ್ಟು ಹದ ಇರಬೇಕು. ಈಗ ನಾನು 2 ಹಾಕ್ಬಿಡ್ತೀನಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ. ಓಕೆ. ಬೆಳ್ಳುಳ್ಳಿ ಒಂದು 4-5 ಎಸಳು ತಗೊಂಡಿದ್ದೀನಿ. ಈಗ ಇದು ಹುರಿದಿದೆ, ತೆಗೆದು ಬಿಡ್ತೀನಿ. ಓಕೆ, ಆಯ್ತಾ? ಅದು ಇದಾಯ್ತು. ಓಕೆ, ಒಂದು ನಿಮಿಷ ಇಲ್ಲೇ ಹಾಕ್ಲಾ? ಅದು ಅಷ್ಟೇ ತಗೊಳ್ಳಿ. ಎಣ್ಣೆ ಇರಲಿ ಇರಲಿ. ಆ ಕಡೆ ಅದೆಲ್ಲ ಇದು ತಗೊಳ್ಳಿ, ಜೀರಿಗೆ ತಗೊಳ್ಳಿ. ಇದು ಪುಂಡಿ ಸೊಪ್ಪು, ನೀರಿನ ಅಂಶ ಏನೂ ಇಲ್ಲ. ಅದು ಸೊಪ್ಪುಗಳನ್ನು ಮಾತ್ರ ತೆಗೆಯುವಂಥದ್ದು, ದಂಟೇನು ಬರಲ್ವಾ ಅದರಲ್ಲಿ? ಇಲ್ಲ, ಅದರಲ್ಲಿ ಏನು ಕಡ್ಡಿ ಇರಬಾರ್ದು, ಬರೀ ಸೊಪ್ಪು. ಸರಿ. ಇಲ್ಲ, ನೀರಿನ ಅಂಶ ಏನೂ ಇರಬಾರ್ದು. ಇದು ಹುರಿಯೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಒಂದು 5 ನಿಮಿಷ. 5 ನಿಮಿಷದಲ್ಲಿ ಆಗುತ್ತೆ. ಇದೇ ತಗೊಂತೀರಾ? ಇದೇ ತಗೊಂತೀನಿ. ಸರಿ. ಇದು ಹುರಿತಾ ಎಣ್ಣೆ ಹಾಕ್ತಾನೆ ಇರಬೇಕು. ಓಹೋ, ಎಣ್ಣೆ ಹಾಕ್ಬೇಕಾ? ಕೆಲವೊಂದು ಪದಾರ್ಥಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಇರುತ್ತೆ ಅಲ್ವಾ? ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಚೂರು ಎಣ್ಣೆ ಕೊಡ್ತೀರಾ? ನೀವು ಮಾಡುವಾಗ 2 ಉತ್ತರ ಕರ್ನಾಟಕ ಶೈಲಿನೇ ಮಾಡಿದ್ರಿ, ಹೇಗೆ ಮನೆಯಲ್ಲಿ ಉತ್ತರ ಕರ್ನಾಟಕ ಶೈಲಿನೇ ಅಡುಗೆನೆಲ್ಲ ಮಾಡಿ? ನಮ್ದೆಲ್ಲ ಉತ್ತರ ಕರ್ನಾಟಕ ಶೈಲಿ ಅಡುಗೆನೇ ನಮ್ದು. ರೊಟ್ಟಿ, ಜೋಳದ ರೊಟ್ಟಿ, ನಮ್ದು ಎಣ್ಣೆಗಾಯಿ, ಬದ್ನಿಕಾಯಿ, ಆಮೇಲೆ ಕೆಂಪು ಚಟ್ನಿ, ಈ ಹಳೆಯ ಸಂಪ್ರದಾಯಬದ್ಧವಾದ ಅಡುಗೆಗಳನ್ನೇ ಅದೇ ಮಾಡ್ತೀವಿ ನಾವು. ಈಗೂನು ಇಲ್ಲಿನೂ ಅದೇ ಮಾಡ್ತೀವಿ. ಹೌದಾ? ಮನೇಲಿ ಎಲ್ಲರೂ ತಿಂತಾರ? ನಾವು ಅನ್ನದ್ದು ಜಾಸ್ತಿ ಇಲ್ಲ. ಈಗ ಸಿರಿಧಾನ್ಯಗಳು ಬಂದಿದೆ ಅಂತ ತಿಳ್ಕೊಂಡು ಸಿರಿಧಾನ್ಯದ ಅನ್ನ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಜೋಳದ ರೊಟ್ಟಿ, ಅದಕ್ಕೆ ಬೇರೆ ಬೇರೆ ಚಟ್ನಿಗಳು, ಬೇರೆ ಬೇರೆ ಸಲಾಡ್ಗಳು. ಮನೇಲಿ ಯಾರೆಲ್ಲ ಇದ್ದಾರೆ? ಮನೆಯಲ್ಲಿ ಮಗಳು, ಅಳಿಯ ಇದ್ದಾರೆ, ಮೊಮ್ಮಗ ಇದ್ದಾನೆ. ಹೌದಾ? ಇದು ಹುರಿಯೋದಕ್ಕೆ ಇನ್ನೊಂದು 2 ನಿಮಿಷ ಬೇಕಾಗುತ್ತಮ್ಮ? ಒಂಚೂರು, 1 ನಿಮಿಷ ಸಾಕು. ಅಮ್ಮ, ಹುರಿದು ಆಗ್ತಾ ಇದೆಯಾ? ಈಗ ಆಗಿದೆ, ಹುರಿದಿದೆ. ಫ್ಲೇಮ್ ಇರ್ಲಿನಾ ಆಫ್ ಮಾಡ್ಕೊಂತೀರಾ? ಇಲ್ಲ, ಆಫ್ ಮಾಡ್ಬಿಡ್ತೀನಿ. ಇದನ್ನ ಇದ್ರ ಜೊತೆಗೆ ಸೇರಿಸಿ ಮಿಕ್ಸಿಗೆ ಹಾಕಬೇಕು. ಅದ್ರ ಜೊತೆಗೆ ಬೆಲ್ಲ, ಉಪ್ಪು ಎಲ್ಲ ಹಾಕಿಬಿಟ್ರೆ ಚಟ್ನಿ ರೆಡಿ. ಸೊ ನಾನು ಮಿಕ್ಸಿ ರೆಡಿ ಮಾಡ್ಲಾ? ಮಿಕ್ಸಿ ರೆಡಿ ಮಾಡಿ. ಸರಿ. ಇದನ್ನ ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ತಣ್ಣಗಾಗ್ಲಿನಾ ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ? ಇಲ್ಲ, ಆಗುತ್ತೆ, ಅದೆಲ್ಲ ಆಗುತ್ತೆ. ಸ್ವಲ್ಪ ತಣ್ಣ, ಇದರಲ್ಲಿ ಹಾಕ್ಬಿಡೋಣ, ತಣ್ಣಗಾಗುತ್ತೆ. ಅದಕ್ಕೆ ಇದರಲ್ಲಿ ಹಾಕಿದ್ರೆ ಬೇಗ ತಣ್ಣಗಾಗುತ್ತೆ. ಸರಿ. ಅದಿವಾಗ ಸ್ವಲ್ಪ ತಣ್ಣಗಾಗ್ಲಿ ಅಲ್ಲ ಅಮ್ಮ? ಇದರಲ್ಲಿ ಹಾಕಿಬಿಟ್ಟಿದ್ದೀವಿ, ತಣ್ಣಗಾಗುತ್ತೆ. ಅದು 2 ನಿಮಿಷ ತಣ್ಣಗಾಗಬೇಕು. ಅಂದ್ರೆ ಆಮೇಲೆ ಅದನ್ನೆಲ್ಲ ಸೇರಿಸಿ ಬೆಲ್ಲ, ಉಪ್ಪು ಹಾಕಿ ಮಿಕ್ಸಿಗೆ ಹಾಕಬೇಕು. ಈಗ ಹಾಕ್ಬೋದು. ತಣ್ಣಗಾಗಿದೆ. ಇದಕ್ಕೆ ನಾವು ಇದನ್ನ ಸೇರಿಸ್ಕೊಡ್ಬೇಕು. ತಗೊಳ್ಳಿ. ಸೊ ಒಂದ್ಸತಿ ಹುರ್ಕೊಂಡ ತಕ್ಷಣ ಒಂದು 5 ನಿಮಿಷದಲ್ಲಿ ಚಟ್ನಿ, ಪುಂಡಿ ಸೊಪ್ಪಿನ ಚಟ್ನಿ. ಹುರಿಯೋದಂದೇ ಲೇಟ್ ಅಷ್ಟೇ. ಹುರಿಯೋದಷ್ಟೇ ಲೇಟ್. ಅಂದ್ರೆ ಇದು ಸ್ವಲ್ಪ ಇದೆಯಲ್ಲ, ಅದಕ್ಕೆ ನಾವು ಟೈಮ್ ಭಾಳ ತಗೊಳ್ಳಿಲ್ಲ. ಸ್ವಲ್ಪ ನಾವು ಜಾಸ್ತಿ ಮಾಡ್ತೀವಿ ಮನೆಯಲ್ಲಿ. ಸ್ವಲ್ಪ ಉಪ್ಪು ಕೊಡಿ. ಇದು ಹೇಗೆ ಅಮ್ಮ? ಇದು ಇವಾಗ ಯಾವ್ದಕ್ಕೆ ಮುಡಿಸ್ಕೊ ನೀವು ನಂಚ್ಕೊಂಡು ತಿನ್ನೋದು ಅಂತ ಹೇಳಿ? ಇದು ಚಪಾತಿ, ಆಮೇಲೆ ಪರಾಟ, ಯಾವ್ದಕ್ಕಾದ್ರೂ ನಂಚ್ಕೊಂತೀವಿ. ಇದು ಇಡ್ಬೋದಾ? 1-2 ದಿನ ನಾವು ಮನೆ? ಇದು ಏನು ಆಗುದೇ ಇಲ್ಲ, ಹಳಸುದೇ ಇಲ್ಲ. ಓಹೋ, 1-2-3 ದಿನ. ಚೂರು ಬೆಲ್ಲ ಕೊಡಿ. ಅಂದ್ರೆ ನೀವು ಜಾಸ್ತಿ ಬೆಲ್ಲ ಬೇಕು. ಎಣ್ಣೆ ಹಾಕೋದ್ರಿಂದ ಯೂಶಲಿ 1-2 ದಿನ 3 ದಿನ ತೊಂದರೆ ಇಲ್ಲ. ಇಲ್ಲ, ಇದು ಹಳಸುದೇ ಇಲ್ಲ. ನೀವು ಎಷ್ಟೋ ದಿವಸನೂ ಇರ್ಬೋದು, ಬೇಕಾದಷ್ಟು ಇರ್ಬೋದು. ಅದು ಪುಂಡಿ ಸೊಪ್ಪು ಹುಳಿ ಇರುತ್ತಲ್ಲ, ಮತ್ತದು ಎಣ್ಣೆಯಲ್ಲಿ ಹುರಿದಿರ್ತೀವಿ ಅಂದಮೇಲೆ ಅದು ಕೆಡಲ್ಲ. ಸ್ವಲ್ಪ ಮಿಕ್ಸಿಗೆ ಹಾಕಿ ಕೊಟ್ಬಿಡ್ತೀನಿ. ಕೊಡಿ. ಫಸ್ಟು ಸ್ವಲ್ಪ ಹಾಗೆ ಡ್ರೈಯಲ್ಲೇ ಮಾಡ್ಕೊಳ್ಳೋಣ. ಇಲ್ಲ, ಒಟ್ಟಿಗೆ ಒಂಚೂರು ನೀರು ಹಾಕೊಳ್ಳ? ನೀರು ಬೇಡವಾ? ಹಾಕ್ಲೇಬಾರ್ದು. ಸರಿ. ಇನ್ನೊಂದು ಸ್ವಲ್ಪ ಸಣ್ಣ ಆಗಬೇಕು. ಸ್ವಲ್ಪ
ಮಿಕ್ಸಿ ಓಪನ್ ಮಾಡಿದ ತಕ್ಷಣ ಘಮ್ ಅಂತ ಅದ್ರದ್ದು ಪರಿಮಳ ಬಂತು. ಪುಂಡಿ ಸೊಪ್ಪಿನ ಪರಿಮಳ ಬೇರೆ ಬರುತ್ತಲ್ವಾ? ಯಾಕಂದ್ರೆ ಪುಂಡಿ ಸೊಪ್ಪಿನ ಪರಿಮಳ ಗೊತ್ತಿಲ್ಲ ನನಗೆ, ಏನೋ ಒಂದು ಬೇರೆ ರೀತಿಯ ಪರಿಮಳ ಇದೆ ಇದು. ಇದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿ ಬೇಕು, ಬೆಳ್ಳುಳ್ಳಿ ಇನ್ನೊಂದ್ಸತಿ ಹಾಕೊಳ್ಳ. ನೀರೇನು ಹಾಕೋದೇ ಬೇಡ, ಹಾಕಬಾರ್ದು. ನೀರು ಹಾಕಿ ಸಾಕಲ್ವಾ? ಸಾಕು. ಇದು ಒಂದು ಕಲರೇ ಚೇಂಜ್ ಆಗ್ಬಿಟ್ಟಿದೆ. ಇಲ್ಲಿ ಹಾಕ್ತೀರಮ್ಮ? ಇಲ್ಲ ಆಗಿದೆ ಎಲ್ಲ ಆಗಿದೆ ಅಲ್ವಾ? ಆಗಿದೆ ನೋಡಿ, ಚೆನ್ನಾಗಿ ಆಗಿದೆ. ಹೌದು ಹೌದು. ಅದು ಸ್ವಲ್ಪನೂ ನೀರು ನೀವು ಹಾಕದೇ ಇರೋದ್ರಿಂದ 2-3 ದಿನ ಇಟ್ಕೊಂಡು 2-3 ದಿನ ಏನು, ವಾರ ಇಡ್ಬೋದು, ತಿಂಗಳ ಇಡ್ಬೋದು, ತಿನ್ಬೋದು, ಏನೂ ಆಗಲ್ಲ. ಅದು ಮಿಕ್ಸಿಗೆ ಹಾಕಿದ ತಕ್ಷಣ ಚಟ್ನಿಯ ಪರಿಮಳ ಘಮ್ ಅಂತ ಬರ್ತಾ ಇದೆ. ಅದೊಂಥರ ಹುಳಿ ಹುಳಿ ಪರಿಮಳ ಬರ್ತಾ ಇದೆ. ಇದು ಹುಳಿನೇ ಇದೆ ಸೊಪ್ಪು. ಪಲ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು, ಅದನ್ನ ಹುಳಿದು ಬಸದು ಅದನ್ನ ಸೆಪರೇಟ್ ಮಾಡ್ಬಿಡ್ತೀವಿ. ಇದಕ್ಕೆ ನಾವು ಹುಳಿ ಇದರಲ್ಲಿ ಇರುತ್ತಲ್ಲ. ಈಗ ನಾ ಮನೆಯಲ್ಲೇನೆ ಒಂದು ಪರಾಟ ಮಾಡ್ಕೊಂಡು ಬಂದಿದ್ದೀನಿ, ನಿಮಗೆ ಅದ್ರ ಜೊತೆಗೆ ಹಾಕ್ಕೊಡ್ತೀನಿ. ಹಾಗೆ ತಿನ್ನಕ್ಕೆ ಸರಿ ಆಗಲ್ಲ. ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ? ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ. ಪುಂಡಿ ಸೊಪ್ಪಿನ ಚಟ್ನಿ ಮತ್ತು ಪರಾಟ. ನಾನು ರುಚಿ ನೋಡಕ್ಕೂ ರೆಡಿ ಆಗ್ಬಿಟ್ಟಿದ್ದೀನಿ. ಹೌದೌದು. ಓಕೆ, ನೋಡಿ, ಇನ್ನು ಬೇಡ್ತೀರಾ ನೀವು? ಯಾಕಂದ್ರೆ ರುಚಿ ಇದ್ರೆ ಹಾಗೆ ಅಲ್ವಾ? ನೋಡಿ, ಓಕೆ. ಇದು ಪುಂಡಿ ಸೊಪ್ಪಿನ ಚಟ್ನಿ ಮತ್ತು ಅದರ ಜೊತೆಗೆ ಪರೋಟ, ದೋಸೆ, ಇಡ್ಲಿ ಯಾವ್ದಕ್ಕಾದ್ರೂ ಆಗುತ್ತೆ. ರೊಟ್ಟಿ, ಚಪಾತಿ, ಪರಾಟಗಳನ್ನ ಇನ್ನೂ ಚೆನ್ನಾಗಿರುತ್ತೆ. ಅನ್ನಕ್ಕೂ ನಂಚ್ಕೋಬಹುದು. ಹೌದಾ? ಈ ಪುಂಡಿ ಸೊಪ್ಪಿನ ಚಟ್ನಿ ಅಂತೂ ಇದು ಫಸ್ಟ್ ಟೈಮ್ ನಾನು ತಿಂತಾ ಇರೋದು, ಇದುವರೆಗೆ ತಿಂದಿಲ್ಲ. ನೋಡ್ತೀನಿ, ಯಾವ್ದೋ ಒಂಥರ ಬೇರೆ ಸೊಪ್ಪಿನ ಚಟ್ನಿ ಅಂತ ಅನ್ನಿಸ್ತಾ ಇಲ್ಲ, ಏನೋ ಒಂದು ಬೇರೆ ಇದಕ್ಕೆ ಲುಕ್ ಇದೆ. ನೋಡಿ ನೋಡಿ ಹೇಳ್ತೀನಿ ಯಾವ ತರ ಇದೆ ಅಂತ. ಹುಳಿ ಅನಿಸ್ತಾ ನಿಮಗೆ? ಇಲ್ಲ, ಹುಳಿ ಇದೆ, ಆದ್ರೆ ಅದು ತಕ್ಕನಾಗೆ ಇದೆ. ಸರಿ. ಅದಕ್ಕೆ ರುಚಿಗೆ ತಕ್ಕ ಹುಳಿ, ಉಪ್ಪು, ಖಾರ, ಬೆಳ್ಳುಳ್ಳಿಯ ಪರಿಮಳ, ಬೆಲ್ಲ. ತುಂಬಾ ಚೆನ್ನಾಗಿದೆ ಅಮ್ಮ. ಸರಿ. ನಿಜವಾಗ್ಲೂ ನೀವ್ ಹೇಳ್ದಾಗ ಮತ್ತೆ ಕೇಳ್ತೀನಿ ಅಂದ್ರಲ್ಲ, ನಾನು ನಿಜವಾಗ್ಲೂ ಇನ್ನೂ ಕೇಳ್ಕೊಂಡು ತಿಂತಾನೆ ಇರ್ಬೋದು, ಅಷ್ಟು ಚೆನ್ನಾಗಿದೆ. ಒಂದು ಒಳ್ಳೆಯ ರೀತಿಯ ಒಂದು ಚಟ್ನಿಯನ್ನ ಮಾಡ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಮಾಡುವ ವಿಧಾನವನ್ನು ಒಮ್ಮೆ ಹೇಳಿ. ಸರಿ. ಈಗ ನಾವು ಪುಂಡಿ ಸೊಪ್ಪನ್ನು ಮಾರ್ಕೆಟ್ನಿಂದ ತರ್ತೀವಿ. ಅದು ಸೊಪ್ಪೆಲ್ಲ ಸ್ವಚ್ಛ ಮಾಡಿ ಅದನ್ನು ಸ್ವಲ್ಪ ನೀರೆಲ್ಲ ಹೋಗಬೇಕು, ಜರಡಿಗೆ ಹಾಕಿಟ್ಬಿಟ್ರೆ ನೀರೆಲ್ಲ ಹೋಗುತ್ತೆ. ಆಮೇಲೆ ಸುಮ್ಮನೆ ಡ್ರೈ ಆಗಬೇಕು. ಅದು ಸ್ವಲ್ಪ ಬಟ್ಟೆಯಲ್ಲಿ ಹಾಕಿದರೆ ಆ ಬಟ್ಟೆ ಹಿರ್ಕೊಂಡ್ಬಿಡುತ್ತಲ್ಲ, ಅದೆಲ್ಲ ಡ್ರೈ ಆದಮೇಲೆ ಒಂದು ಕಡಾಯಿ ಇಟ್ಟು ಎಣ್ಣೆ ಕಾದ ಮೇಲೆ ಬೆಳ್ಳುಳ್ಳಿ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಮೇಲೆ ಅದನ್ನು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಎಷ್ಟು ರುಚಿಗೆ ತಕ್ಕಂಗೆ ಅದನ್ನೆಲ್ಲ ಹುರಿದು ತೆಗೆದು ಬಿಡಬೇಕು. ನಂತರ ಅದೇ ಎಣ್ಣೆಯಲ್ಲಿ ಉಳಿದಿರ್ತದಲ್ಲ ಅದರಲ್ಲಿ ಪುಂಡಿ ಸೊಪ್ಪನ್ನು ಚೆನ್ನಾಗಿ ಹುರಿತಾ ಅದೆಲ್ಲ ಮುದ್ದೆ ಆಗುತ್ತೆ. ಆ ಮುದ್ದೆ ಆದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ತೆಗೆದು ಬಿಡಬೇಕು. ಆಮೇಲೆ ಅದಕ್ಕೆ ತಕ್ಕಕ್ಕೆ ಬೆಲ್ಲ ಮತ್ತು ಉಪ್ಪು ಅದನ್ನ ಹಾಕಿ ಮಿಕ್ಸಿಗೆ ಹಾಕಿಬಿಡ್ಬೇಕು. ಮಿಕ್ಸಿಗೆ ಹಾಕಿ ಒಂದು ಬರಣೆ ತುಂಬಿ ಇಟ್ಬಿಟ್ರೆ ಎಷ್ಟು ದಿವಸ ಆದರೂ ಇರುತ್ತೆ ಪುಂಡಿ ಸೊಪ್ಪಿನ. ಇದನ್ನು ರೊಟ್ಟಿ, ಚಪಾತಿ, ಆಮೇಲೆ ಪರಾಟ ಜೊತೆಗೆ ಬೇಕಂದ್ರೆ ಅನ್ನದ ಜೊತೆಗೂ ನಂಚ್ಕೊಂಡು ತಿನ್ಬೋದು. ಇದು ಹಳಸುವಂಥ ವಸ್ತು ಅಲ್ಲ, ಬೇಕಾದಷ್ಟು ದಿನ ಇರುತ್ತೆ. ಫ್ರಿಜ್ನಲ್ಲಿ ಇಡಬೇಕಂತಿಲ್ಲ, ಹೊರಗಿಟ್ಟರೂ ಕೆಡೋದಿಲ್ಲ. ಸರಿ ಅಮ್ಮ, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಉತ್ತರ ಕರ್ನಾಟಕ ಶೈಲಿಯ 2 ಅಡುಗೆಯನ್ನ ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣಾರ್ಥಿ ನಿಮಗೂ ಕೂಡ.